ಅಮ್ಮ, ಇವತ್ತು ನಾನು ಹಾಕಿರೋ ಪಿಲ್ಲನ್ಗೆ ನಮ್ಮಪ್ಪ ನಮ್ಮ ಕಾಲು ಮುಂದಕ್ಕೆ ಬಂದು ಬೀಳಲಿಲ್ಲ ಅಂತಂದರೆ ಕೇಳು. ನಮ್ಮ ಜೀವನ ಸರಿ ಮಾಡ್ಕೊಳಕ್ಕೆ ಇದಕ್ಕಿನ್ನೂ ಒಳ್ಳೇದು ಏನೂ ಇಲ್ಲ ಕಣಮ್ಮ. ನಿಜವಾಗೂನುವೆ ಇದಕ್ಕಿನ್ನೂ ನನಗೇನೋ ಒಳ್ಳೆ ಪಿಲಾನ್ ಸಿಗ್ತದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಬಾ ಹೋಗೋಣ. ಯಾವ ಆಸ್ಪತ್ರೆ ಅಂತ ಕೇಳಿ ತಿಳ್ಕೊಂಡ? ಏ, ಗೌರ್ಮೆಂಟ್ ಆಸ್ಪತ್ರೆನಂತೆ, ಗೌರ್ಮೆಂಟ್ ಆಸ್ಪತ್ರೆ. ಅಲ್ಲಿಗೇನೆ ಅಂತೆ ಅಡ್ಮಿಟ್ ಆಗಿರೋದು. ಏನು ಯೋಚನೆ ಮಾಡಂಗಿಲ್ಲ ತಕ. ಯಾರು ಇಲ್ವಂತೆ ನೋಡ್ಕೊಳಕ್ಕೆ. ಯಾರು ಇಲ್ಲ ಅಂತ ತಾನೇ ಗೊತ್ತಿದ್ದು ತಾನೇ ಪಿಲಾನ್ ಮಾಡಿರೋದು. ಆ ಪೊದ್ದು ಐತಲ್ಲ, ಅವು ಅಮ್ಮಿರ್ಲಿಲ್ಲ ಅಂದರೆ ಸಾಕು ಬಿಡು ನನಗೆ. ಅವು ಅಮ್ಮಿಲ್ಲ ಅಂದರೆ ಎಲ್ಲ ಕಾರ್ಯನೂ ಸಕಲ ಕಾಲವಾಗಿ ನಡೆದು ಬಿಡ್ತವೆ. ಆ ಅಮ್ಮ ಏನಾರು ಒಬ್ಳಿದ್ರೆ ಎಲ್ಲ ಎಡವಟ್ಟೆ ನಮ್ಮ ಬಾಳ್ಗೆ. ಬಿಡು, ಇರಕ್ಕಿಲ್ಲ ಅನ್ನಿಸ್ತದೆ. ಬೆಳಿಗ್ಗೆ ಇಲ್ಲೇ ಎಲ್ಲ ನೋಡದೆ ಓಡಾಡ್ತಾ ಇತ್ತು. ನಡಿಯಮ್ಮ ನೋಡಿ, ಸುಮ್ಕೆನೆಯಾ ಆಸ್ಪತ್ರೆ ಕಡೆ ನೋಡಿ. ಅದೇ ಕಂಬ್ಲಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಕರ್ದಿದೀಯ ತಾನೇ ಕಂಬ್ಲಿನ? ಕರ್ದೀವ್ನಿ ಬತ್ತೀನಿ ಅಂತ ಹೇಳೋಳೆ, ಇರು ನೋಡೋಣ. ಆಗೋ ಬಂದ್ಲು ಕಂಬ್ಲಿ. ಯೋಳಿ, ಏನೋ ಅರ್ಜೆಂಟ್ ಇತ್ತು, ಏನೋ ಮಾತಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ರಲ್ಲ. ಏನು ಅರ್ಜೆಂಟು? ಏನಾಗ್ಬೇಕಿತ್ತು ನನ್ನಿಂದ? ಲೇ ಕಂಬ್ಲಿ, ನೀನು ನಮ್ಮ ಪಾರ್ಟ್ನರ್ ಅಲ್ವೇನೆ? ಎಲ್ಲದಕ್ಕೂ ಪಾರ್ಟ್ನರ್ ಆಗಿ ಜೊತೆಗೆ ಇರುತ್ತೀಗ. ಒಂದು ಮಹಾ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬೊತ್ತಿಗೆ ನಮ್ಮ ಜೊತೆಗೆ ಏನು ಕೆಲಸ? ಅದೇನು ಅಂತ ಹೇಳಿದ್ರೆ, ನಾವು ಅದು ಆ ಬೆಣ್ಣೆ ಶಾಂತಮ್ಮಂಗೆ ನಮ್ಮ ಅಪ್ಪ ಅವಳನ್ನ ಕರ್ಕೊಂಬಂದು ಮಡಿಕೊಂಡವನಿ. ಅವಳಿಗೆ ಮಗ ಹುಟ್ಟೈತೆ. ಅದು ಗಂಡು ಮಗ ಹುಟ್ಬಿಟ್ಟೈತೆ. ಗಂಡು ಮಗ ಹುಟ್ಟಿರೋದಕ್ಕೆ ನಮ್ಮ ಅಪ್ಪನ ಹಿಡಿಯೋಕ್ಕಾಯ್ತಿಲ್ಲ. ಗಂಡು ಮಗ ಅಂದರೆ ನಮ್ಮ ಅಪ್ಪನ ಪಿರಾಣ. ಅದಕ್ಕೆ ಆ ಮಗಿನ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಹಾಗೇನೆಯ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮಮ್ಮ ಕಷ್ಟಪಟ್ಟು ನಮ್ಮಮ್ಮ ಬರ್ಸ್ಕೊಂಡಿರೋ ಆಸ್ತಿ ಎಲ್ಲನೂ ನಮ್ಮ ಅಪ್ಪ 3 ನಾಮ ಹಾಕ್ಬಿಟ್ಟು ನಮ್ಮ ಅಮ್ಮನ ಕೈಯಿಂದನೇ ಕಿತ್ಕೊಬಿಟ್ಟಿತ್ತು. ಆಗ ಅದಕ್ಕೆ ನನಗೆ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಿರೋದು. ಈ ಅಪ್ಪ ಈಗ ತಾನೇ ಮುದ್ದೆ ಮುರ್ಕೊಂಡು ಜೈಲಿಂದ ಬಂದಿದ್ದೀವಿ. ಇನ್ನೊಂದು ಕಿತ ಅದೇನೇ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಈಗ ತಾನೇ ಮುದ್ದೆ ಮುರ್ಕೊಂಬಿಟ್ಟು ಬಂದಿಲ್ವಾ? ಮತ್ತೇನಾರ ಜೈಲ್ಗಿಲ್ಗೆ ಹಾಕ್ಬಿಟ್ರೆ ಅವನೇನು ಕಾಯಿಸ್ತಾನ ನಮ್ಮನ್ನ ಜೈಲ್ಗೂ ಹಾಕ್ಸಕ್ಕಿಲ್ಲ, ಎಂಥದಕ್ಕೂ ಹಾಕ್ಸಕ್ಕಿಲ್ಲ. ಸುಮ್ಕಿರು. ಯಾವ ಜೈಲ್ಗೆ ಹಾಕಿಸ್ತಾನೆ ಅಂತ ಹೇಳ್ಬಿಟ್ಟು ಮಗ ಕಿಡ್ನಾಪ್ ನಾವು ಮಾಡಿದೀವಿ ಅಂತ ಹೇಳೋದಕ್ಕೇನು ಸಾಕ್ಷಿ ಏನಾರ ಆಯ್ತಾ? ನೀನು ಸುಮ್ಕಿದ್ರೆ ಆಯ್ತು ನೀನು. ನೋಡು, ನಾವಿನ್ನು ಕೆಲಸ ಬೇರೆ ಹುಡುಕ್ತಾ ಇದೀವಿ. ನಿನ್ನೂ ನಮ್ಮ ಜೊತೆ ಕೆಲಸಕ್ಕೆ ಸೇರಿಸ್ಕೋಬೇಕು, ನಿನ್ನೂ ನಮ್ಮ ಜೊತೆ ಎಲ್ಲ ಸಂದಾಕ್ ನೋಡ್ಕೋಬೇಕು ಅಂತ ಹೇಳಿದ್ರೆ ನೋಡು, ನಾವು ಹೇಳಿದ ಕೆಲಸ ಮಾಡು. ಇಲ್ಲ ಅಂತ ಹೇಳಿದ್ರೆ ಬ್ಯಾಡ ಬುಟ್ಟಾಕು. ನಾವು ನಿಂಗೆ ಇನ್ನೇನು ಸಹಾಯ ಮಾಡೋಕ್ಕಿಲ್ಲ. ಅಯ್ಯೋ, ಅದು 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 ನನ್ನ ಗಂಡ. ಅದು ಗಂಡುಗಳು ನಮ್ಮ ಕಷ್ಟಕ್ಕಾಗಿಲ್ಲ, ನಮ್ದು ನಾವೇ ನೋಡ್ಕೋಬೇಕು ಗೊತ್ತೈತೆ. ಅದಕ್ಕೆ ಹೇಳಿದ್ದು ಬಾಯಿ ಮುಚ್ಕೊಂಡು ಸುಮ್ಕೆನೆಯ ನಾವು ಹೇಳಿದ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ನೀನೇನು ಅಲ್ಲಿ ಆಸ್ಪತ್ರೆ ತಗ ಬಾ ಅಂತ ಹೇಳ್ತಿಲ್ಲ. ಇಲ್ಲೇ ಇರು. ಇಲ್ಲೇ ಇದ್ದು ಆ ಪೊದ್ದು ಐತಲ್ಲ ಅಮ್ಮ, ಯಾವಾಗ ಹೊಳ್ತದೆ, ಏನು ಮಾಡ್ತದೆ, ಆಸ್ಪತ್ರೆ ವಿಚಾರ ಏನು ನಡೀತಾ ಐತೆ ಆಮೇಕಿಂದ ನಮ್ಮ ಅಪ್ಪ ಇಲ್ಲೇ ಐತೆ. ನಮ್ಮ ಅಪ್ಪಲ್ಲಿ ಹೊಳ್ಟಿದ ತಕ್ಷಣ ನಂಗೆ ಫೋನ್ ಹಾಕೋದು. ಹಂಗೆ ಸುಮ್ಕೆ ಇನ್ಫಾರ್ಮೇಶನ್ ಕೊಡು ಸಾಕು. ನಮ್ಗೆ ಇನ್ನೇನು ಬೇಕಿಲ್ಲ. ನಾನು ನಮ್ಮಮ್ಮ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬರ್ತೀವಿ. ಇವ್ರಿಗೂ ಅಂದ್ರೂ ಕಷ್ಟ, ಇಲ್ಲ ಅಂದ್ರೂ ಕಷ್ಟ. ಇಲ್ಲ ಅಂತೇಳಿದ್ರೆ ನನ್ನ ಕತೆ ಮುಗಿಸ್ತಾರೆ, ತಿಥಿ ಮಾಡ್ತಾರೆ. ಹ್ಞೂ ಅಂತ ಹೇಳಿದ್ರೆ ನಾನಂತೂ ಇವ್ರ ಜೊತೆ ಕಂಬಿಯಿಂದ ಎಣಿಸೋದಂತೂ ಗ್ಯಾರಂಟಿ. 1 2 3 4 ಅಂತ ಹೇಳ್ಬಿಟ್ಟು ಈಗ ಏನು ಮಾಡಲಿ? ಸುಮ್ಮನೆ ಹ್ಞೂ ಅಂತ ಹೇಳ್ಬಿಟ್ಟು ಏನು ಸಹಾಯನೇ ಮಾಡಬಾರ್ದು ಇವ್ರಿಗೆ. ಹೋಗ್ಬಿಟ್ಟು ನಾನು ಪಾಡು ನಂತ ಅಪ್ಪಗೆ ಮನೆ ಕೊಬಿಡ್ತೀನಿ. ಏನೇ ಕಂಬ್ಲಿ ಯೋಚನೆ ಮಾಡ್ತಿದ್ದೀಗ? ನಿಮಗೆ ಸಹಾಯ ಮಾಡ್ದಂಗೆ ಬೇರೆ ಇನ್ನು ಯಾರಿಗೆ ಸಹಾಯ ಮಾಡೋಕ್ಕಾಯ್ತದೆ? ನಿಮ್ಗೆ ನೀ ಸಹಾಯ ಮಾಡೋದು ನಾನು. ಬೇರೆ ಯಾರಿಗಾನ ಸಹಾಯ ಮಾಡ್ತೀನಿ ನಾನು. ಮಾಡ್ತೀನಿ ಬಿಡಿ, ನೀವು ಆರಾಮಾಗಿ ಹೋಗಿ. ನಾನು ಇಲ್ಲೇ ಇದ್ದು ನೋಡ್ಕೊತಾ ಇರ್ತೀನಿ. ಯಾರು ಒಯ್ತಾರೆ, ಯಾರು ಬರ್ತಾರೆ, ನಿಮ್ಮ ಗಂಡ ಇಲ್ಲೇ ಇರ್ತಾನ ಒಯ್ತಾನ ಅಂತ ಯೋಚನೆ ಮಾಡ್ತಿರ್ತೀನಿ. ಅಷ್ಟಾಗಿ ನೀವು ಹೋಗ್ಬಿಟ್ಟು ಏನು ಬೇಕೋ ಕೆಲಸ ಮುಗಿಸ್ಕೊಂಬಿಟ್ಟು ಬರ್ರಿ. ಆದರೆ ನನ್ನ ಹೆಸರು ಮಾತ್ರ ಎಲ್ಲೂ ಬರಬಾರ್ದು. ನೀವು ಹಾಕ್ಕೊಡ್ಬಾರ್ದು ನನ್ನ ಹೆಸ್ರನ್ನ. ಎಲ್ಲರ ಉಂಟೇನೆ ನಿನ್ನ ಹೆಸರು ಹಾಕ್ಕೊಟ್ರೆ 3 ವದಿ ಉಳಿತದೆ. ಇಲ್ಲ ಬಿಡು, ನಿನ್ನ ಹೆಸ್ರೇನೂ ಹಾಕ್ಕೊಡಕ್ಕಿಲ್ಲ ನಾನು. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ನೀನು ಸುಮ್ಕಿರು. ನಿನ್ನ ಹೆಸರು ಎಲ್ಲೂ ಬರೋಕ್ಕಿಲ್ಲ. ಹಂಗಾರೆ ಸರಿ, ನೀವು ಹೋಗಿ ನಾನು ಇಲ್ಲೇ ನಿಂತ್ಕೊಂಡು ನೋಡ್ಕೊತಾ ಇರ್ತೀನಿ. ಯಾರು ಬರ್ತಾರೆ, ಯಾರು ಹೋಯ್ತಾರೆ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಕಿಡ್ನಾಪ್ ಮಾಡಿಬಿಟ್ಟು ಎಲ್ಲಿ ಮಾಡಿಕೋಬೇಕು ಅಂದ್ಕೊಂಡಿದ್ದೀರಾ ಮಗ ಎಲ್ಲನೂ? ಅದಕ್ಕೆಲ್ಲ ನಾನು ನಿಮಗೆ ಸಹಾಯ ಮಾಡ್ತೀನಿ. ಈಗ ನೀವು ಹೊರಡಿ. ಅಮ್ಮ, ಟೈಮ್ ಇಲ್ಲ, ನಡಿ ಸರ್ನ ಹೋಗೋಣ. ಯಪ್ಪ ಯಪ್ಪ ಯಪ್ಪ, ಹೆವಿ ಡೇಂಜರ್ ಇವರು. ಹುಷಾರಾಗಿರ್ಬೇಕು. ಡೇಂಜರ್ ಅಂದರೆ ಡೇಂಜರ್ ಇವರು. ಇವ್ರ ಸಾವಾಸನೇನಿಯೇ ಬೇಡ. ಭಾಳ ಡೇಂಜರು. ಆಮೇಲೆ ನನ್ನ ಮೇಲೆ ಪೊಲೀಸರಿಗೆ ಹಾಕ್ಕೊಟ್ಬಿಟ್ರೆ ಬೇಡಪ್ಪ. ಈಗಿತ್ತ ನಂದೇನು ತಪ್ಪಿಲ್ಲ ಅಷ್ಟೇ. ಮಗ, ನಿಮ್ಮ ಅಪ್ಪ ಬರ್ತದೆ ಸರಿನಾ? ನಿಮ್ಮ ಅಪ್ಪ ಬಂದು ನಿನ್ನೂ ಕರ್ಕೊಂಡು ಹೋಯ್ತದೆ. ಬಡವಿ ಮನೆಗೆ ಹಾಕೊಡ್ದೆ ಅಂತ ಬೇಜಾರು ಮಾಡ್ಕೊಬೇಡ. ಸಂದಕ್ಕೆ ಸಾಕತ್ತೀನಿ ನಿನ್ನ. ನಿಮ್ಮ ಅಪ್ಪ ಆಸ್ತಿ ಎಲ್ಲ ನನಗೆ ನಿಂಗೆ ಬರ್ಕೊಡ್ತಾನಂತೆ. ಗಂಡು ಮಗ ಅಲ್ವ ನೀನು? ಎಲ್ಲ ಆಸ್ತಿ ನಿನಗೆ ಸಿಗ್ತದೆ. ನೀನು ಯೋಚನೆ ಮಾಡಬೇಡ ಸರಿನೇ? ನನ್ನ ಮುದ್ದು ಬಂಗಾರಿ ನೀನು. ಹೆಂಗೆ ಪಿಳ 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 ಕಂಡುಬಿಡ್ತಾ ಇದೀಗ ನೋಡು. ಬಂಗಾರಿ ಚಿನ್ನ ಮುದ್ದು. ಎಂಥ ಸಂದ ಕಾಣಿಸ್ತಿದೀಗೋ ನನ್ನ ಕಣ್ಣೆ ಬೀಳ್ತದೆ. ಆದರೆ ನನಗೆ ಬಾಣತನ ಮಾಡೋಕ್ಕೆ ಅಂತ ಯಾರನೂ ಇಲ್ಲ. ಯಾರನ್ನ ಇದ್ದಿದ್ರೆ ಎಂಥ ಸಂದಕ್ಕಿರೋದು. ಆ ಪೊದ್ದಕ್ಕ ಕರಿತೈತೆ. ಹೋದ್ರೆ 3 ವದಿ ಇರ್ತದೆ ನನಗೆ. ಬೇಡ, ನಮ್ಮ ಮನೆಗೆ ನಿನಗೆ ಮಾಡ್ಕೊತೀನಿ ಅಷ್ಟೇ. ನಿನಗೆ ಬಾಣಂತನ ಎಲ್ಲನೂ. ನಾನಂತೂ ಕಂಡವ್ರ ಮನೆಗಂತೂ ಹೋಗ್ಬಿಟ್ಟು ಅಲ್ಲೆಲ್ಲ ಇರಕ್ಕಿಲ್ಲ ಬಿಡು. ನಂಗೆ ಹೊಸಿ ಇಷ್ಟನೂ ಇಲ್ಲ ಹೋಗೋಕ್ಕೆ. ಮಗ, ನಿನ್ನ ಸಂದಕ್ಕೆ ನೋಡ್ಕೊತೀನಿ. ನಿಮ್ಮ ಅಪ್ಪ ಆಸ್ತಿ ಎಲ್ಲ ನಿಂಗೆ ಬರ್ಕೊಡ್ತಾನೆ. ಸದ್ಯ ನಮಗೆ ಅಂತ ಏನೂ ಇರಲಿಲ್ಲ ಕಣಪ್ಪ. ತಿರ್ಬೋಕಿ ಥರ ಇದ್ವಿ. ಹೆಂಗೋ ಸಂದಕ್ಕೆ ಆಗೋಗ್ಬಿಟ್ವಿ. ಹೆಂಗೋ ನಮಗೂ ಒಂದು ಜೀವನ ಸಿಕ್ಕೈತೆ. ಇನ್ನು ಮ್ಯಾಲೆ ನೀನು ನೋಡ್ಕೊಂಡು ನಾನಂತೂ ಖುಷಿಯಾಗಿದ್ಬಿಡ್ತೀನಿ. ಇಷ್ಟು ವರ್ಷಕ್ಕೆ ಇವಾಗಾದ್ರೂ ದೇವರು ಕಣ್ ತೆರೆದ್ಬಿಟ್ಟು ನನಗೋಸ್ಕರ ಅಂತ ಹೇಳ್ಬಿಟ್ಟು ನೀನು ಕೊಟ್ಬಿಟ್ನಲ್ಲ, ಅಷ್ಟೇ ನಿನಗೆ ಸಾಕು.
ಇರು ನಿಂಗೆ ಬಟ್ಟೆ ಗಿಟ್ಟೆ ಎಲ್ಲನೂ ತಗೊಬಿಟ್ಟು ಬಂದು ಎಂತೆಂಥ ಬಟ್ಟೆ ಹಾಕ್ತೀನಿ ಗೊತ್ತೇನು ನಿಂಗೆ ನೋಡಿವಂತೆ ನೀನು ನೀನು ನೋಡೋಕ್ಕೆ ಯಾರು ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಎಲ್ಲರೂ ಬರ್ತಾರೆ ನೋಡ್ತಿರು ನೀನು ಚಂದಾಗಿ ಓದಬೇಕು ನೋಡ್ದೇನೆ ಹೆಂಗೆ ಮೆರಿತಾವಳೆ ಇವಳು ಯಾವಾಗ ಈಚೆ ಕಡೆಗೆ ಹೋಯ್ತಾಳೆ ಅಂತ ನೋಡ್ಬೇಕು ನಾವು ನಡಿ ಈಚೆ ಕಡೆಗೆ ಹೋಗೋಣ ಯಾರೂ ಇಲ್ಲ ಇವಳು ಈಚೆ ಕಡೆಗೆ ಹೋಗಂಟ ನಾವು ಕಾಯಬೇಕು ಹೋಗೋಣಮ್ಮ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಕತೆ ಬಾ ಈಚೆ ಕಡೆಗೆ ಹೋಗೋಣ ಆಮೇಲಿಂದ ನೋಡ್ಬಿಟ್ರೆ ಕಷ್ಟ ನಾವೇ ಗಿಡ್ಡ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏನು ಬೇಜಾರಿಲ್ಲ ಆದ್ರೆ ಯಾಕೆ ಬೇಕು ಬಾಬಾ ಹೋಗನ್ ಬಾ ನಿಮ್ಮ ಅಪ್ಪೇನೋ ಈ ಸತ್ತಾದ್ರೂ ಬರಲಿಲ್ಲ ನಿಮ್ಮ ಅಪ್ಪಂಗೆ ನ್ಯಾಯವಾಗಿ ಟಿ ಎಮ್ಗೆ ಹೆಂಗೆ ಬರಬೇಕು ಹೋಗ್ಬೇಕು ಅಂತಲೂ ಗೊತ್ತಾಗಕ್ಕಿಲ್ಲ ನಿಮ್ಮ ಅಜ್ಜಿ ಅವಳೆ ನಿಮ್ಮ ಅಜ್ಜಿ ಅವಳಂತೂ ನಮ್ಮನ್ನು ಕ್ಯಾರೆ ಅನ್ನಕ್ಕಿಲ್ಲ ಬಿಡು ಮನೆಗೆ ಬಂದು ಎಡವಟ್ಟು ಮಾಡ್ಬಿಟ್ಟು ಒಂಟೆ ಹೋಗ್ಬಿಡ್ತದಾಗೆ ಏನು ಮಾಡೋಣಪ್ಪ ನಮ್ಮ ಮನೆ ಬರಹ ಹಿಂಗೇನೇ ಇರೋದು ನೀನು ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ನೀನು ಇರು ಹೋಗ್ಬಿಟ್ಟು ಇಲ್ಲೇ ಮನೆಗೆ ತಳ್ದಿ ಮಡ್ಡಕ್ಕೆ ಹೋಗ್ಬಿಡ್ತೀನಿ ಇಲ್ಲಿ ನಿಮ್ಮ ಅಪ್ಪ ಬಂದೇನೋ ನೋಡ್ಕೊಂಬಿಟ್ಟು ಬರ್ತೀನಿ ಇರು ಬಿಲ್ಗಿಲ್ ಕೊಟ್ಟು ಹೋಗ್ಬೇಕು ಇನ್ನೊಂಚೂರು ಆ ಕಡೆ ಮಲಗಿಸ್ತೀನಿ ಬಿದ್ಗಿದ್ದು ಹೋಗ್ಬಿಟ್ರೆ ತಳ್ದಿನ ಬಿಡ್ಬೇಕು ನಿದ್ದೆ ಮಾಡ್ತಾ ಅವನಿ ಮಾಡ್ಲಿ ಅಮ್ಮ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಕ್ಕಿಲ್ಲ ಎತ್ಕ ಬೇಗ ಎತ್ಕ ಮಗನ ನೋಡು ಹೆಂಗೆ ಎಲ್ಲನೂ ನಮ್ಮ ಅಪ್ಪನ ಥರನೇ ಕಾಣ್ತಾ ಇದ್ದಂಗೆ ಐತೆ ಮಗ ಎಲ್ಲನೂ ಎತ್ಕೊಳಮ್ಮ ಯಾಕೋ ಮಗನ ಮುಟ್ಟಕ್ಕೆ ಭಯವಾಯ್ತದೆ ಕಣಮ್ಮಿ ಅವಾಗ ನೀನು ನಿಮ್ಮ ಅವಳಲ್ಲ ಅವಳು ಉಷಾ ನನ್ನ ಮಗಳು ಇಬ್ರು ಹಿಂಗೆ ಇದ್ರಿ ನಿಮ್ಮ ಅಪ್ಪ ಹಿಂಗೇನೇ ಕಿಡ್ನಾಪ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದ ನಿಮ್ಮ ಅಕ್ಕ ಅವಳಲ್ಲ ಉಷುನ ಅವಾಗ ನನಗೆ ಎಷ್ಟು ನೋವಾಗಿತ್ತು ಈ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬೇಜಾರಾಯ್ತೈತೆ ಆದರೆ ವಿಧಿಯಲ್ಲಿದ್ದಂಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಪ್ಪನೇ ತಾನೇ ಅವಾಗ ಕಿಡ್ನಾಪ್ ಮಾಡಿದ್ದು ಇವಾಗ ನೀನು ಅಪ್ಪನ ಮಗನ ಕಿಡ್ನಾಪ್ ಮಾಡು ಸುಮ್ಕೆನೆಯ ಆದ್ರೂ ಒಂಥರ ಭಯವಾಯ್ತೈತೆ ನಾವು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಗ್ಯಾರಂಟಿ ತಗ್ಲಾಕೊಂಡು ಚೊಪ್ಪಲಿ ಇಟ್ಟು ತಿಂತೀವಿ ಮಗಳೇ ನನ್ನ ಕೈಲಂತೂ ಹಾಕಿಲ್ಲ ಬಾ ಸರ್ನ ನೀನೇ ಒಂದು ಕೈ ಹಾಕ್ಬಿಟ್ಟು ಸರ್ನ ಎತ್ಕ ಬಾ ಮಗ ಮನೆ ಕಂಡೈತೆ ಹೇಳಕ್ಕಿಲ್ಲ ಏನೂ ಇಲ್ಲ ಎಳೆ ಮಗ ಅಲ್ವಾ ಯಾರು ಎತ್ಕೊಂಡ್ರು ನಮ್ಮ ಮುಗಿಗೆ ಗೊತ್ತಾಗಕ್ಕಿಲ್ಲ ಕಣಮ್ಮ ಬಾಬಾ ಸರ್ನ ಮುಂದೆ ಬಂದ್ಬಿಟ್ಟು ಎತ್ಕೊಬಿಟ್ಟು ಹೊಂಟೋಗನ್ ಬಾಯಿಲಿ ಸರ್ನ ಬಾ ಇವಮ್ಮೊಂದು ಪುರಾಣ ಕೊಯ್ತದೆ ಇತ್ತಾಗ ಬಾಯಿಲಿ ಸುಮ್ಕೆನೇ ನಾನು ಎತ್ಕೋತೀನಿ ಇತ್ತಾಗ ಬಾ ಸುಮ್ಮನೆ ಮನೆ ಕಂಡೆ ಐತೆ ಏನು ಮಾತಾಡಕ್ಕಿಲ್ಲಮ್ಮ ನೋಡಿ ಯವ್ವ ಮಗಳೇ ಹುಷಾರು ಕಣ್ ಮಗಳೇ ಏನಾರ ಹೆಚ್ಚು ಕಮ್ಮಿ ಆದ್ರೆ ಕ್ಯಾಕೋರ್ಸ್ ಮಕ್ಕೋಗಿತಾರೆ ಮಗಳೇ ಹುಷಾರಾಗಿ ನೀನು ಎತ್ಕೊತಾ ಇದೀನಿ ಬಾ ನೀನು ಸರ್ನ ಬಾ ಹೊಂಟೋಗನ ತಗ್ಲಾಕಂದ್ರೆ ಮೆಟ್ನೆಟ್ ಬೀಳ್ತಾವ ಬಾ ಸುದ್ದಿ ಹೇಳ್ತಾ ಇಲ್ಲ ಮಗ ಇನ್ನೇನು ಬಾಗ್ಲು ಶಬ್ದ ಆಗ್ತೈತೆ ನಡಿ ಓಡೆ ಮಗನೇ ನಿಮ್ಮ ಅಪ್ಪ ಇನ್ನೇನು ಬಂತು ಬಾಬಾ ನಾನು ನೀನು ಹೋಗದೆ ನೀನು ಇವಾಗ ಮನೆಗೆ ಹೋಗೋಣ ಆರಾಮಾಗಿರೋಣ ಪಾಪು ಅಯ್ಯೋ ಪಾಪು ಎಲ್ಲೋಯ್ತು ಈ ಪೊದ್ದು ಏನಾದ್ರು ಬಂದ್ಬಿಟ್ಟು ಪೊದ್ದು ಅಕ್ಕ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೇನಾರ ಹೋಯ್ತಾ ಅಕ್ಕ ಪದ್ದು ಅಕ್ಕ ಇಲ್ಲೂ ಇಲ್ಲ ಎಲ್ಲೋಯ್ತು ಮಗ ಅಲ್ಲ ಇಲ್ಲೇ ಮಲಗಿಸೋಗಿದ್ನಲ್ಲ ಕೆಳಗಡೆಗೂ ಬಿದ್ದಿಲ್ಲ ಎಲ್ಲೂ ಇಲ್ಲ ಮತ್ತೆ ಮಗ ಎಲ್ಲೋಯ್ತು ಎಲ್ಲೋಗಿರ್ಬೋದು ಮಗ ನನ್ನ ಗಂಡನೂ ಇನ್ನೂ ಬಂದಿಲ್ಲ ನಮ್ಮ ಅತ್ತೆ ಏನಾರ ಬಂತಾ ಅಯ್ಯೋ ಪಾಪು ಪಾಪು ಕಾಣ್ತಾ ಇಲ್ವೇ ನನ್ನ ಪಾಪು ಕಾಣ್ತಾ ಇಲ್ಲ ಅಯ್ಯೋ ನನ್ನ ಪಾಪು ಅಯ್ಯೋ ರೀ ಯಾರನ್ನ ಬನ್ನಿ ಡಾಕ್ಟ್ರೇ ಎಲ್ಲೂ ಇಲ್ಲ ನನ್ನ ಮಗ ಇಲ್ಲೇ ಮಲಗಿತ್ತು ನನ್ನ ಮಗ ಡಾಕ್ಟ್ರೇ ಬನ್ನಿ ಡಾಕ್ಟ್ರೇ ನನ್ನ ಮಗ ಕಾಣ್ತಿಲ್ಲ ಬನ್ನಿ ಡಾಕ್ಟ್ರೇ ಎಲ್ಲೋಯ್ತು ನನ್ನ ಮಗ ಯಾರನ್ನ ಬಂದು ಕಾಪಾಡ್ರೋ ಯಪ್ಪ ನನ್ನ ಮಗ ಕಾಣ್ತಿಲ್ಲ ಅಯ್ಯೋ ಪ್ರೂಫು ಕೊಟ್ಟಿರೋ ಮಗ ಕಾಣ್ತಿಲ್ಲ ಯಾರನ್ನ ಕಾಪಾಡಿ ನನ್ನ ಮಗು ಕಾಣ್ತಿಲ್ಲ ಯಾರನ್ನ ಕಾಪಾಡಿ ಅಯ್ಯೋ ನನ್ನ ಮಗು ಕಾಣ್ತಿಲ್ಲ ಸಹಾಯ ಮಾಡಿ ಕಾಪಾಡಿ ಯಾರು ಎತ್ಕೊಂಡ್ರು ಈಚೆ ಕಡೆ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಬಿಟ್ಟು ಬರೋಣ ಅಯ್ಯೋ ನನ್ನ ಪಾಪು ನೋಡಿದ್ರಾ ಇಲ್ವಲ್ಲ ಅಯ್ಯೋ ಪಾಪು ಅಯ್ಯೋ